ವೆರಿ ಗುಡ್ ಈವ್ನಿಂಗ್. ನಿನ್ನೆ ನಡೆದಂತಹ ಪಿ ಡಿ ಒ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಅಂದ್ರೇನು ಸಂಭವನೀಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಕೇವಲ ಕೀ ಆನ್ಸರ್ಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಇದೇನಪ್ಪ ಅಂದರೆ ನಿಮ್ಮ ಸ್ಕೋರ್ ನಿಯರ್ಲಿ ಎಷ್ಟಾಗಿದೆ, ಎಕ್ಸಾಕ್ಟ್ಲಿ ಅಲ್ಲ, ನಿಯರ್ಲಿ ಎಷ್ಟಾಗಿದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅನ್ನೋದು ದೃಷ್ಟಿಯಿಂದ ಈ ಆಡಿಯೋ ವಿಡಿಯೋ ಏನಪ್ಪ ಅಂದರೆ ಕ್ಲಿಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ದಿಂದ. ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಟ್ ಪದದ ಅರ್ಥವೇನು? ಹೌದಾ, ಫಿಸ್ಕಲ್ ಡೆಫಿಸಿಟ್ನ ಅರ್ಥ ಏನಪ್ಪ ಅಂದರೆ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ. ಆಪ್ಷನ್ 2 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಅನುಚ್ಛೇದಗಳನ್ನು ಮತ್ತು ಅವುಗಳ ನಿಬಂಧನೆಗಳನ್ನು ಜೋಡಿಸ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ ಅನುಚ್ಛೇದ 14 ಏನಪ್ಪ ಅಂದರೆ ಸಮಾನತೆ ಹಕ್ಕು, ಇದಕ್ಕೆ ಮ್ಯಾಚ್ ಆಗ್ತದೆ. ಹೌದಾ, ಸಮಾನತೆ ಹಕ್ಕಿಗೆ ಮ್ಯಾಚ್ ಆಗ್ತದೆ. ನೆಕ್ಸ್ಟ್ ಅನುಚ್ಛೇದ 19 ಏನಪ್ಪ ಅಂದರೆ ಸ್ವಾತಂತ್ರ್ಯದ ಹಕ್ಕು. ಆಮೇಲೆ ಅನುಚ್ಛೇದ 21 ಏನಪ್ಪ ಅಂದರೆ ಅನುಚ್ಛೇದ 21 ಏನಪ್ಪ ಅಂದರೆ ಜೀವನ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ. ಅನುಚ್ಛೇದ 32 ಏನಪ್ಪ ಅಂದರೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಈ ರೀತಿಯಾಗಿ ಮ್ಯಾಚ್ ಆಗ್ತವೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸುಧಾರಣೆಗಳನ್ನು ಅವುಗಳ ಪ್ರಭಾವದೊಂದಿಗೆ ಹೊಂದಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಸುಧಾರಣೆಗಳನ್ನು ಅವರು ಸರಕು ಮತ್ತು ಸೇವಾ ತೆರಿಗೆ ಏನಪ್ಪ ಅಂದರೆ ಸರಳೀಕೃತ ತೆರಿಗೆಯ ರಚನೆ. ಹೌದಾ, ಇದಕ್ಕಿದು ಮ್ಯಾಚ್ ಆಗ್ತದೆ. ಬಂಡವಾಳ ಹಿಂತೆಗೆತ ಯಾವಾಗ? ವಿತ್ತೀಯ ಕೊರತೆಯನ್ನು ತಗ್ಗಿಸಲಿಕ್ಕೆ. ನೆಕ್ಸ್ಟ್ ವಿದೇಶಿ ನೇರ ಹೂಡಿಕೆ FDI, ವಿದೇಶಿ ನೇರ ಹೂಡಿಕೆ ಹೆಚ್ಚಿದ ವಿದೇಶಿ ಹೂಡಿಕೆಗಳು. ಆಮೇಲೆ ಏನಪ್ಪ ಅಂದರೆ ಆರ್ಥಿಕ ಉದಾರೀಕರಣ ಏನಪ್ಪ ಅಂದರೆ ದಕ್ಷತೆಯನ್ನು ಮತ್ತು ಸ್ಪರ್ಧೆಯನ್ನು ಸುಧಾರಿಸುವುದು. ಇದಕ್ಕೆ ಮ್ಯಾಚ್ ಆಗ್ತದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಆಪ್ಷನ್ 1. ಹೌದಾ, A2 B3 C1 D4 ಆಗ್ತದೆ. ಇನ್ನು ಏನಪ್ಪ ಅಂದರೆ ಕ್ವಶನ್ ನಂಬರ್ 4 ಅನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು 1991ರಲ್ಲಿ ಭಾರತದಲ್ಲಿ ಏನಪ್ಪ ಅಂದರೆ ಪರಿಚಯಿಸಲಾದ ಆರ್ಥಿಕ ಸುಧಾರಣಗಳ ಭಾಗವಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಹಾಗಾದರೆ ಯಾವುದಪ್ಪ ಅಂದರೆ ಆಪ್ಷನ್ 1 ಕೈಗಾರಿಕೆಗಳ ಅನಿಯಂತ್ರಣ. ಇದೇನಪ್ಪ ಅಂದರೆ ಆರ್ಥಿಕ ಸುಧಾರಣೆಗಳ ಭಾಗವಾಗಿರಲಿಲ್ಲ. ಇನ್ನು ಕ್ವಶನ್ ನಂಬರ್ 5 ಅನ್ನು ನೋಡೋಣ. ಒಂದು ಸ್ವಲ್ಪ ಸ್ಕ್ರೀನ್ ಮಿಸ್ಬಿಹೇವ್ ಮಾಡ್ತಾ ಇದೆ ಇಲ್ಲಿ. ಹಾಗಾದರೆ ಕ್ವಶನ್ ನಂಬರ್ 5 ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ? ಹೌದಾ, NREGS, ಅದನ್ನು ನರೇಗಾ ಅಂತ ಕೂಡ ಕರಿತೀವಿ. ಹಾಗಾದರೆ ಆಪ್ಷನ್ A ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಇನ್ನು ಕ್ವಶನ್ ನಂಬರ್ 6 ನೋಡ್ರಿ. ಈ ಏನಪ್ಪ ಅಂದರೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಅದಕ್ಕೆ ಏನಪ್ಪ ಒಂದನ್ನು ಸಮರ್ಥನೆ A ಮತ್ತು ಇನ್ನೊಂದನ್ನು ಕಾರಣ R ಅಂತ ಲೇಬಲ್ ಮಾಡಲಾಗಿದೆ. ಜನನಿ ಸುರಕ್ಷಾ ಯೋಜನೆ ಏನಪ್ಪ ಅಂದರೆ JSY ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಹೌದಾ, ನೆಕ್ಸ್ಟು ಗರ್ಭಿಣಿಯರಿಗೆ ಸುರಕ್ಷಿತ ಹೆರಿಗೆ ಮತ್ತು ಪ್ರಸವದ ನಂತರ ಆರೈಕೆಗಾಗಿ ಯೋಜನೆಯು ಹಣಕಾಸಿನ ನೆರವನ್ನು ನೀಡುತ್ತದೆ. ಇವು 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. ಹೌದಾ, ಇವೆರಡು ಸ್ಟೇಟ್ಮೆಂಟ್ ಏನಿದಾವೆ? ಕರೆಕ್ಟ್ ಇದಾವೆ ನೋಡಿ. ಇದು ಕರೆಕ್ಟ್ ಇದೆ. ಜನನಿ ಸುರಕ್ಷಾ ಯೋಜನೆ JSY ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಕಾರಣ R ಗರ್ಭಿಣಿಗೆ ಸುರಕ್ಷಿತ ಹೆರಿಗೆ ಮತ್ತು ಪ್ರಸವದ ನಂತರ ಆರೈಕೆಗೆ ಯೋಜನೆಯು ಹಣಕಾಸಿನ ನೆರವನ್ನು ನೀಡುತ್ತದೆ. 2 ಕರೆಕ್ಟ್ ಇದಾವೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ A ಮತ್ತು R ಗಳೆರಡೂ ನಿಜ. ಆದರೆ ಏನಪ್ಪ ಅಂದರೆ A ಮತ್ತು R ಎರಡೂ ನಿಜ ಮತ್ತು R ಇದು ಏನಪ್ಪ ಅಂದರೆ ಹೀಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ 1 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಹೌದಾ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪ ಹೇರಳವಾಗಿ ಕಂಡುಬರ್ತದೆ? ಇದಂತೂ ಎಲ್ಲರಿಗೆ, ಯಾರು ವಿಜಯಪುರ, ಬಾಗಲಕೋಟೆ, ಶಿವಮೊಗ್ಗ
ತಿರುಗಾಡಿರ್ತಾರೆ ಅಂಥವ್ರಿಗೆ ಎಲ್ರಿಗೂ ಗೊತ್ತಿರ್ತದೆ. ಯಾಕಂದರೆ ಅಲ್ಲಿ ಮಣ್ಣು ಹೆಚ್ಚು ಬಿಳಿದಾಗಿ ಕಾಣಿಸ್ತದೆ, ಯಾಕಂದರೆ ಅಲ್ಲಿ ಸುಣ್ಣದ ಕಲ್ಲು ಇದೆ. ಆಮೇಲೆ ಬಾಗಲಕೋಟಲ್ಲಿ ಹೆಚ್ಚಿನ ಸಿಮೆಂಟ್ ಕಾರ್ಖಾನೆಗಳಿರಲಿಕ್ಕೆ ಕಾರಣ ಏನಪ್ಪ ಅಂದರೆ ಕಚ್ಚಾ ವಸ್ತುವಾಗಿ ಸುಣ್ಣದ ಕಲ್ಲು ಸಿಗ್ತದೆ. ಇನ್ನು ಈ ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಅಂಶಗಳು ಯಾವಪ್ಪ ಅಂದರೆ ಸಾಕ್ಷರತೆ ಯಾವಪ್ಪ ಅಂದರೆ ಆಪ್ಷನ್ 3 ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ ಮತ್ತು ಜೀವನ್ಮಟ್ಟ. ಇವೇನಪ್ಪ ಅಂದರೆ ಮಾನವ ಅಭಿವೃದ್ಧಿ ಸೂಚಿಯ ಮುಖ್ಯವಾದ ಅಂಕಗಳು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಭಾರತದ ಪಶ್ಚಿಮದ ತುದಿಯ ಬಿಂದು ರಾಜಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ, ಹೌದಾ. ಆಮೇಲೆ ಭಾರತದ ಪೂರ್ವ ತುದಿ ಬಿಂದು ಅರುಣಾಚಲ್ ಪ್ರದೇಶದಲ್ಲಿದೆ ಅಂತ ಕೊಟ್ಟಿದ್ದಾರೆ, ಹೌದಾ. ಆಮೇಲೆ ಭಾರತದ ದಕ್ಷಿಣ ತುದಿ ಲಕ್ಷದ್ವೀಪದಲ್ಲಿದೆ ಅಂತ ಕೊಟ್ಟಿದ್ದಾರೆ, ಹೌದಾ. ಆಮೇಲೆ ಭಾರತದ ಉತ್ತರ ತುದಿ ಲಡಾಖ್ನಲ್ಲಿದೆ ಅಂತ, ಹೌದಾ. ಹಾಗಾದರೆ ಇದರಲ್ಲಿ 2 ಸ್ಟೇಟ್ಮೆಂಟ್ ಮಾತ್ರ ಏನಪ್ಪ ಅಂದರೆ ಕರೆಕ್ಟ್ ಇದ್ದಾವೆ. ಆಪ್ಷನ್ 2 ಏನಪ್ಪ ಅಂದರೆ ಇದಕ್ಕೆ ಸರಿಯಾಗ್ತದೆ. 2 ಹೇಳಿಕೆಗಳು ಮಾತ್ರ ಸರಿ. ಇನ್ನು ಕ್ವಶನ್ ನಂಬರ್ 10 ನೋಡೋಣ. ಯಾವ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಪಾಲನ್ನು ಪಡೆಯುತ್ತವೆ? ಇದು ತುಂಬ ಈಸಿ ಕ್ವಶನ್, ಹೌದಾ. ಯಾವಪ್ಪ ಅಂದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್, ಹೌದಾ. ಗುಜರಾತು ಬರೋದಿಲ್ಲ, ತಮಿಳುನಾಡು ಬರೋದಿಲ್ಲ, ಹೌದಾ. ಅದಕ್ಕೆ ಆಪ್ಷನ್ 3 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ 3 ಏನು ಸರಿಯಾದ ಉತ್ತರ. ಇನ್ನು ಏನಪ್ಪ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ. ಹಾಗಾದರೆ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಂತಹ ಉಪಕರಣ ಮತ್ತು ಅವುಗಳ ಅಂಶ ಮತ್ತು ಅವುಗಳನ್ನು ಅಳೆಯುವಂಥ ಸಾಧನದ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ 3 ಏನಪ್ಪ ಅಂದರೆ ಮ್ಯಾಚ್ ಆಗ್ತವೆ. ಅದಕ್ಕೆ 3 ಜೋಡಿಗಳು ಮಾತ್ರ ಸರಿ. ಆಪ್ಷನ್ 3 ರೈಟ್ ಆನ್ಸರ್. ಇನ್ನು ಏನಪ್ಪ ಅಂದರೆ ಭಾರತದಲ್ಲಿ ಸ್ಥಳೀಯ ಕಾಲಮಾನ ISTದ ಪ್ರಕಾರ ಮಧ್ಯಾಹ್ನ 12 ಗಂಟೆ ಇರುವಾಗ ಪ್ರಪಂಚದ ಇನ್ನೊಂದು ಸ್ಥಳದಲ್ಲಿ ಜನರು ಮುಂಜಾನೆ 6 ಗಂಟೆಗೆ ತಮ್ಮ ಕಾಫಿಯನ್ನು ಸವಿಯುತ್ತಿದ್ದಾರೆ. ಹಾಗಾದರೆ ಆ ಸ್ಥಳದ ರೇಖಾಂಶ ಎಷ್ಟಿರ್ತದಪ್ಪ ಅಂದರೆ 7 ಡಿಗ್ರಿ 30 ನಿಮಿಷಗಳ ಪಶ್ಚಿಮ. 7 ಡಿಗ್ರಿ 30 ನಿಮಿಷಗಳ ಪಶ್ಚಿಮ. ಇನ್ನು 12 ಆಯಿತು. 13ನೇ ಕ್ವಶನ್ ಆನ್ಸರ್ ನೋಡೋಣ. ಪ್ರತಿಯೊಂದು ಭೂಕಂಪನ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿಯಾಗಿದೆ? ಹೌದಾ. 3 ಟೈಪ್ಸ್ ಆಫ್ ಏನಪ್ಪ ಅಂದರೆ ವೇವ್ಸ್ ಬರ್ತವೆ. P ವೇವ್ಸು, S ವೇವ್ಸ್, L ವೇವ್ಸು. ಅದರಲ್ಲಿ ವಿನಾಶಕಾರಿ ಯಾವುದಪ್ಪ ಅಂದರೆ L ವೇವ್ಸ್. ಆಪ್ಷನ್ 3 ರೈಟ್ ಆನ್ಸರ್. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯನ ವ್ಯವಸ್ಥೆಗಳಾಗಿವೆ? ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು. ನದಿಯ ತಿರುವು, ಮಂಡರ್. ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ? ಹೌದಾ. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ 4 ಗಲ್ಫ್ ಸ್ಟ್ರೀಮ್. ನೆಕ್ಸ್ಟು ಕ್ವಶನ್ ನಂಬರ್ 16 ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ? ಹೌದಾ. ಯಾವುದಪ್ಪ ಅಂದರೆ ಟ್ರೋಫೋಸ್ಪಿಯರು, ಪರಿವರ್ತನಾಗೋಳ, ಟ್ರೋಫೋಸ್ಫೆರಸ್ ಟು ಲೈಫ್ ಅಂತ ಕೆಲವು ಸಲ ಹೇಳಿದೆ ನಾನು. ಇದನ್ನು ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸ್ ಮಾಡಬೇಕಾದ್ರೆ ಲೇಯರ್ಸ್ ಯಾವ ರೀತಿಯಾಗಿ ಲೇಯರ್ಸ್ ವರ್ಗೀಕರಣ ಆಗಿದ್ದಾವೆ ಅನ್ನೋದನ್ನ ಹೇಳಿದ್ದೀನಿ. ಕ್ವಶನ್ ನಂಬರ್ 17. ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ ಫ್ಲ್ಯಾಟ್ ಟಾಪ್ಡ್ ಜ್ವಾಲಾಮುಖಿಯ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಏನಂತ ಕರೆಯಲಾಗಿದೆ ಅಂದರೆ ಗಯೋಟ್ಸ್ ಅಂತ ಕರೆಯಲಾಗಿದೆ, ಹೌದಾ. ಆಪ್ಷನ್ 4 ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 18. ಈ ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹಾರಾ ಮರುಭೂಮಿಯಲ್ಲಿ ಬೀಸುತ್ತದೆ? ಹೌದಾ. ಯಾವುದು ಸಹಾರಾ ಮರುಭೂಮಿಯಲ್ಲಿ ಬೀಸುತ್ತದೆ ಅಂದರೆ ಹಾರ್ಮಟನ್. ಯಾವುದು ಹಾರ್ಮಟನ್. ಇನ್ನು ಕ್ವಶನ್ ನಂಬರ್ 19 ನೋಡೋಣ. ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅಂತ ಕೇಳಿದರೆ ಶೆಟ್ಟನಹಳ್ಳಿ ವನ್ಯಜೀವಿ ಅಭಯಾರಣ್ಯ ಶಿವಮೊಗ್ಗದಲ್ಲಿದೆ, ಮ್ಯಾಚ್ ಆಗ್ತದೆ, ಹೌದಾ. ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯ ಕೋಲಾರದಲ್ಲಿ ಇದು ಮ್ಯಾಚ್ ಆಗ್ತದೆ. ಆಮೇಲೆ ಕಪ್ಪತ್ತಗುಡ್ಡ, ಹೌದಾ. ಆಮೇಲೆ ಜೋಗಿ ಮಟ್ಟಿ ಇವು ಮ್ಯಾಚ್ ಆಗಲ್ಲ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ A ಮತ್ತು B ಸರಿಯಾಗಿವೆ. A ಮತ್ತು B ಏನಾಗಿದ್ದಾವೆ? ಸರಿಯಾಗಿದ್ದಾವೆ. ಆಪ್ಷನ್ 1 ಏನಪ್ಪ ಅಂದರೆ ರೈಟ್ ಆನ್ಸರ್.
ಇನ್ನು ಮುಂಜ್ರಾ ಮತ್ತು ಕಾರಂಜಾ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ಡ್ರೈನೇಜ್ ವ್ಯವಸ್ಥೆಗಳನ್ನು ರೂಪಿಸಿವೆ ಅಂತ ಕೇಳಿದಾರೆ. ಹಾಗಾದರೆ ವೃಕ್ಷ ಮಾದರಿ. ಯಾವ ಮಾದರಿ? ವೃಕ್ಷ ಮಾದರಿ. ಇನ್ನು ಕ್ವಶನ್ ನಂಬರ್ 21 ಡಿಸ್ಕಸ್ ಮಾಡಬೇಕು. ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ ಅಂತ ಕೇಳಿದ್ದಾರೆ. ಹಾಗಾದರೆ ನಮ್ಬ್ರೂ ಕಣಿವೆ ಲಡಾಖ್. ಹೌದಾ? ಇಲ್ಲಿ ಏನಪ್ಪ ಅಂದರೆ ಕಾಂಗ್ರಾ ಕಣಿವೆ ಅರುಣಾಚಲ್ ಪ್ರದೇಶ, ಅದೊಂದು ಬಿಟ್ಟು ಉಳಿದೆಲ್ಲ ಸರಿ ಇದಾವೆ. ಹಾಗಾದರೆ 3 ಹೊಂದಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಹೌದಾ? ಕಾಂಗ್ರಾ ಕಣಿವೆ ಅಂದ್ಬಿಟ್ಟು 3 ಸರಿ ಇದಾವೆ. ಇನ್ನು ಕ್ವಶನ್ ನಂಬರ್ 22, ಬಾಬ್ ಎಲ್ ಮ್ಯಾಂಡೇಬ್ ಜಲಸಂಧಿಯು ಈ ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾರೆ. ಕೆಂಪು ಸಮುದ್ರವನ್ನು ಎಡನ್ ಕೊಲ್ಲಿಯೊಂದಿಗೆ ಏನು ಮಾಡ್ತದೆ ಅಂದ್ರೆ ಸಂಪರ್ಕಿಸುತ್ತದೆ. ಹೌದಾ? ಬಾಬ್ ಎಲ್ ಮ್ಯಾಂಡೇಬ್ ಜಲಸಂಧಿಯು ಈ ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ? ಕೆಂಪು ಸಮುದ್ರವನ್ನು ಎಡನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುತ್ತದೆ. ಇನ್ನು ಕ್ವಶನ್ ನಂಬರ್ 20 ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 23 ಡಿಸ್ಕಸ್ ಮಾಡೋಣ. ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ? ಒಟ್ಟು 15 ಏನಪ್ಪ ಅಂದರೆ ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಜಿಸಲಾಗಿದೆ. ಇನ್ನು ಕ್ವಶನ್ ನಂಬರ್ 24, ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪ ನದಿಯಾಗಿದೆ? ಹೌದಾ? ಪರ್ಯಾಯ ದ್ವೀಪ ಭಾರತ, ಅದರ ದೊಡ್ಡ ನದಿ ಕೊಟ್ಟಂಥ ಆಪ್ಷನ್ಗಳು ದೊಡ್ಡ ನದಿ ಗೋದಾವರಿ. ಇನ್ನು ಕ್ವಶನ್ ನಂಬರ್ 25, ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳು ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ. ಏನಂತ ಕರೆಯಲಾಗ್ತದಪ್ಪ ಅಂದರೆ ಅನ್ಯ ಸಂಸ್ಕೃತಿಯೊಂದಿಗಿನ ಸೇರ್ಪಡೆ, ಅಕ್ಯುಮುಲೇಷನ್. ಅಕ್ಯುಮುಲೇಷನ್ ಅಂತ ಕರಿತೀವಿ. ಇನ್ನು ಕ್ವಶನ್ ನಂಬರ್ 26, ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ? ಯಾರಪ್ಪ ಅಂದರೆ ಪಿ ಡಿ ಮುಖರ್ಜಿಯವರು. ಇನ್ನು ಕ್ವಶನ್ ನಂಬರ್ 27, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಚಿನ್ನದ ಪದಕವನ್ನು ಜಯಿಸಿದೆ. ಸ್ಟೇಟ್ಮೆಂಟ್ ಕರೆಕ್ಟ್ ಐತಿದು. ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ 2023-24 ಆವೃತ್ತಿ ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ಇದು ತಪ್ಪೈತಿ. ಹೌದಾ? ಚೀನಾದ ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ಡಿಂಗ್ ಲಿರೆನ್ ಅನ್ನೋರ ಜೊತೆ ಇದು ನಡೆದಿರ್ತದೆ. ಹಂಗಾರೆ ಆಪ್ಷನ್ ಬಿ ರಾಂಗ್ ಇದೆ. ಯಾವುದೇ ಭಾರತೀಯನು ಇದುವರೆಗೂ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಆಗಿದ್ದಾರೆ. ಯಾರು? ವಿಶ್ವನಾಥ್ ಆನಂದ್ ಅವರು ಆಗಿದ್ದಾರೆ. ಹಾಗಾದರೆ ಬಿ ಮತ್ತು ಸಿ ಎರಡೂ ತಪ್ಪಿದ್ದಾವೆ. ಎ ಮಾತ್ರ ಸರಿ ಇದೆ. ಹಾಗಾದರೆ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಇನ್ನು ಏನಪ್ಪ ಅಂದರೆ ಕ್ವಶನ್ ನಂಬರ್ 28. ಹೌದಾ? ಹಾಗಾದರೆ ಇಲ್ಲಿ ನೋಡ್ರಿ, KM ಕಪಾಡಿಯಾ ಭಾರತದಲ್ಲಿ ಮದುವೆ ಮತ್ತು ಕುಟುಂಬ. ಹೌದಾ? ಯಾವ ಕೃತಿಗಳು ಹೊಂದಾಣಿಕೆ ಆಗ್ತಾವೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದು ಹೊಂದಾಣಿಕೆ ಆಗ್ತದೆ. ಹೌದಾ? ನೆಕ್ಸ್ಟ್ ಯಾವುದಪ್ಪ ಅಂದರೆ GS ಘುರ್ರೆ ಭಾರತದ ಜನಾಂಗಗಳು ಮತ್ತು ಸಂಸ್ಕೃತಿಗಳು, ಇದು ಮ್ಯಾಚ್ ಆಗ್ತದೆ. ಆಮೇಲೆ ಶ್ಯಾಮ್ ಚರಣ್ ದುಬೆ ಮ್ಯಾಚ್ ಆಗಲ್ಲ. ಒಂದು ನಿಮಿಷ. ಶ್ಯಾಮ್ ಚರಣ್ ದುಬೆ ಮ್ಯಾಚ್ ಆಗಲ್ಲ. ಆಮೇಲೆ ಏನಪ್ಪ ಅಂದರೆ ಮ್ಯಾರಿಯಟ್ ಭಾರತದಲ್ಲಿ ರಕ್ತ ಸಂಬಂಧ ವ್ಯವಸ್ಥೆ, ಇದು ಮ್ಯಾಚ್ ಆಗಲ್ಲ. DN ಧನಗರೆ ಭಾರತೀಯ ಸಮಾಜಶಾಸ್ತ್ರದಲ್ಲಿ ವಿಷಯಗಳು ಮತ್ತು ದೃಷ್ಟಿಕೋನಗಳು, ಇದು ಮ್ಯಾಚ್ ಆಗ್ತದೆ. ಇದೇನಾಗ್ತದೆ? ಮ್ಯಾಚ್ ಆಗ್ತದೆ ಅವ್ರು ಬರೆದಂಥ ಕೃತಿಗೆ. ಹಾಗಾದ್ರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ A, B ಮತ್ತು E ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 29 ನೋಡೋಣ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಪ್ರತಿಪಾದನೆ A ಮತ್ತು ಕಾರಣ R ಅಂತ. ಅಂದರೆ ಪ್ರತಿಪಾದನೆ, ಭಾರತದಲ್ಲಿನ ವೈವಿಧ್ಯತೆಯು ಆರ್ಥಿಕ ಬೆಳವಣಿಗೆಗೆ ಏನಪ್ಪ ಅಂದರೆ ಪ್ರಮುಖ ಅಡಚಣೆಯಾಗಿದೆ. ಈ ಸ್ಟೇಟ್ಮೆಂಟ್ ತಪ್ಪೈತಿ. ಆಮೇಲೆ ಭಾರತದಲ್ಲಿನ ವಿವಿಧ ಸಂಸ್ಕೃತಿಗಳಿಂದ ಬರುವ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳು ಹೊಸ ಆವಿಷ್ಕಾರಗಳು, ಕಲಾ ಪ್ರಕಾರಗಳು ಮತ್ತು ಸಮಸ್ಯೆಗಳ ಪರಿಹಾರಗಳಿಗೆ ಕಾರಣ ಆಗ್ಬೋದು. ಹೌದಾ? ಹಾಗಾದರೆ ಇದಕ್ಕೆ A ತಪ್ಪು, R ಸರಿ. ನೋಡೋಣ ಇದಕ್ಕೆ ಆನ್ಸರ್ ಏನು ಬರುತ್ತೆ. ಇದನ್ನು 50-50 ಹೇಳ್ತೀನಿ ನಾನು. A ತಪ್ಪು, R ಸರಿ.
ನೆಕ್ಸ್ಟ್ ಕ್ವಶನ್ ನಂಬರ್ 30. ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದ್ರು? ಯಾರಪ್ಪ ಅಂದರೆ ವೇರಿಯರ್ ಎಲ್ವಿನ್. ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 31. ಅಧಿನಿಯಮಗಳು ಸ್ಥಾಪಿಸಲಾದ ವರ್ಷ. ಹಾಗಾದ್ರೆ ನೋಡ್ರಿ, ಏನಪ್ಪ ಅಂದರೆ ಹಿಂದೂ ವಿಧವಾ ಅಧಿನಿಯಮ ಎಷ್ಟರಲ್ಲಪ್ಪ ಅಂದರೆ 1955. ಆಮೇಲೆ ಏನಪ್ಪ ಅಂದರೆ ಹಿಂದೂ ಉತ್ತರಾಧಿಕಾರಿ ನಿಯಮ ಎಷ್ಟಪ್ಪ ಅಂದರೆ 1956. ಹೌದಾ? ವರದಕ್ಷಿಣೆ ನಿಷೇಧ ಅಧಿನಿಯಮ ಎಷ್ಟಪ್ಪ ಅಂದರೆ 1961. ಸಮಾನ ವೇತನ ಅಧಿನಿಯಮ ಎಷ್ಟಪ್ಪ ಅಂದರೆ 1976. ಹಾಗಾದ್ರೆ ಇದಕ್ಕೆ ಯಾವ್ದು ಮ್ಯಾಚ್ ಆಗ್ತದಪ್ಪ ಅಂದರೆ ಫಸ್ಟ್ ಒನ್ಗೆ 3, ಸೆಕೆಂಡ್ ಒನ್ಗೆ 4, ಥರ್ಡ್ ಒನ್ಗೆ 2, ಆಮೇಲೆ ಫೋರ್ತ್ ಒನ್ಗೆ ಫಸ್ಟ್ ಒನ್. ಹಾಗಾದ್ರೆ ಯಾವುದು ಆಪ್ಷನ್ 1 ಏನಾಗ್ತದೆ ಅಂದರೆ ಇದಕ್ಕೆ ಮ್ಯಾಚ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 32. ಈ ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಹೌದಾ? ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಉಸ್ತಾದ್ ಅಲ್ಲಾರಖ ಖಾನ್ ಅವರು, ಬಿಸ್ಮಿಲ್ಲಾ ಖಾನ್ ಅವರು, ಆಮೇಲೆ ರಾಯಚೂರ್ಕರ್ ಅವರು, ಇವ್ರು 3 ಜನ ಏನಪ್ಪ ಅಂದರೆ ಭಾರತ ರತ್ನ ಪಡೆದಿಲ್ಲ. ಆದರೆ ಪಂಡಿತ್ ಭೀಮಸೇನ್ ಜೋಶಿ ಅವರು, ಹೌದಾ, ಶಾಸ್ತ್ರೀಯ ಸಂಗೀತಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು, ಕರ್ನಾಟಕದವರು ಅಲ್ಲದೇ ಇದ್ದರೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಕ್ವಶನ್ ನಂಬರ್ 32 ಆಯಿತು. ಕ್ವಶನ್ ನಂಬರ್ 33. ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳ ಸಾಮಾಜಿಕ ಚಳುವಳಿಗಳು 19ನೇ ಶತಮಾನ ಸರಿಯಾದ ಕಾಲಾನುಕ್ರಮಿಕೆಯಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ನೋಡ್ರಿ, ಏನಪ್ಪ ಅಂದರೆ ಪ್ರಾರ್ಥನಾ ಸಮಾಜ ಮೊದಲು ಬರ್ತದೆ. ನಾವು ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ನೋಡೋದಾದ್ರೆ ಮೊದಲು ಪ್ರಾರ್ಥನಾ ಸಮಾಜ, ಇದನ್ನು ಒಂದಂತ ತಗೊಳ್ಳೋಣ. ಆಮೇಲೆ ಪ್ರಾರ್ಥನಾ ಸಮಾಜ ಆದಮೇಲೆ ಸತ್ಯಶೋಧಕ ಸಮಾಜ ಅಂತ ಬರ್ತದೆ. ಸತ್ಯಶೋಧಕ ಸಮಾಜ ಆದಮೇಲೆ ಆರ್ಯ ಸಮಾಜ ಅಂತ ಬರ್ತದೆ. ಆರ್ಯ ಸಮಾಜ ಆದಮೇಲೆ ರಾಮಕೃಷ್ಣ ಮಿಷನ್, ಕೊನೆಗೆ ರಾಮಕೃಷ್ಣ ಮಿಷನ್ ಬರ್ತದೆ. ಹಂಗಾರೆ DABC ಇದಕ್ಕೇನಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ 1 ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟು ಸೀಸಹ ಮತ್ತು ಬಾಹುರೆಕ್ಕೆ, ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಲ್ಲಿ ಯಾವುದಕ್ಕೆ ಸಂಬಂಧಿಸಿದಾಗವೆ ಅಂತ ಕೇಳಿದ್ದಾರೆ. ಹಾಗಾದರೆ ಇವು ಯಾವುದಕ್ಕೆ ಸಂಬಂಧಿಸಿದಂಗೆ ಆಗಿದಪ್ಪ ಅಂದರೆ ಕವಚ. ಆಪ್ಷನ್ ಬಿ ಕವಚಗಳಿಗೆ ಸಂಬಂಧಿಸಿದ್ದಾಗಿದೆ. ಇನ್ನು ಕ್ವಶನ್ ನಂಬರ್ 35. ವಿಜಯನಗರ ಕಾಲದಲ್ಲಿ ಐಗಾರ್ ಪದ್ಧತಿಯು ಸ್ವಯಂಪೂರ್ಣ ಏನಪ್ಪ ಅಂದರೆ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು. ಕೆಳಗಿನ ಯಾವ ಹೇಳಿಕೆಗಳು ಐಗಾರ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೇಳಿದ್ದಾರೆ. ಹಂಗಾರೆ ಯಾವ ಲಕ್ಷಣ ಪ್ರತಿನಿಧಿಸೋದಿಲ್ಲಪ್ಪ ಅಂದರೆ ಏನು, ರಾಜ್ಯಕ್ಕೆ ಸಲ್ಲಿಸಬೇಕಾದ ತೆರಿಗೆಯ ಬಾಬ್ತು ಉತ್ಪನ್ನವನ್ನು ವಿಭಜಿಸುವ ಪದ್ಧತಿಯಾಗಿತ್ತು. ಹೌದು. ಗ್ರಾಮದೊಳಗೆ ಉತ್ಪನ್ನಗಳನ್ನು ಒಕ್ಕಲಿನವರು, ಕರಕುಶಲಕರ್ಮಿಗಳು ಹಾಗೂ ಸೇವಾ ವರ್ಗಗಳ ನಡುವೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯಾಗಿತ್ತು. ಹೌದು. ಇದು ನಾಯಂಕರ ಪದ್ಧತಿಯ ಭಾಗವಾಗಿತ್ತು. ಹೌದಾ? ಆದರೆ ಈ ಪದ್ಧತಿಯಲ್ಲಿ ಜಮೀನ್ದಾರಿ ವರ್ಗದವರು ಮತ್ತು ಅವರ ತತ್ನಂತರದ ಹಂತದವರಾದ ನಾಡಗೌಡರು ಗ್ರಾಮದಲ್ಲಿ ಹೆಚ್ಚುವರಿ ಉತ್ಪನ್ನಕ್ಕಾಗಿ ರೈತರನ್ನು ಶೋಷಣೆ ಮಾಡಿದ್ರು. ಇದು ಏನಪ್ಪ ಅಂದರೆ ಪ್ರತಿನಿಧಿಸೋದಿಲ್ಲ. ಹಂಗಾರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದ ಬರೆದವರು ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ ಅಂತ ಅಭ್ಯಾಸ ಮಾಡಿದ್ದೀವಿ. ಅಂದರೆ ಆಪ್ಷನ್ 2 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 37. ಆಪರೇಷನ್ ಸರ್ವಶಕ್ತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ನಿರ್ಮೂಲನೆ ಮಾಡುವ ಉದ್ದೇಶ. ಹೌದಾ? ಇದನ್ನು ಇಲ್ಲಿ ತಗೋತೀನಿ. ಆಮೇಲೆ ಏನಪ್ಪ ಅಂದರೆ ಆಪರೇಷನ್ ಕಾವೇರಿ ಸುಡಾನ್ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಭಾರತೀಯರ ರಕ್ಷಣೆ. ಆಮೇಲೆ ಏನಪ್ಪ ಅಂದರೆ ಆಪರೇಷನ್ ದೋಸ್ತ್ ಏನಪ್ಪ ಅಂದರೆ ವಿನಾಶಕಾರಿ ಭೂಕಂಪಗಳು ಸಂಭವಿಸಿದ ನಂತರ ಟರ್ಕಿ ಮತ್ತು ಸಿರಿಯಾಗೆ ಭಾರತದ ರಕ್ಷಣೆ ಮತ್ತು ಮಾನವೀಯತೆಯ ನೆರವಿನ ಕಾರ್ಯಾಚರಣೆ. ಆಮೇಲೆ ಏನಪ್ಪ ಅಂದರೆ ಆಪರೇಷನ್ ಅಜೇಯ ಇಸ್ರೇಲ್ನಿಂದ ಭಾರತೀಯ ನಾಗರಿಕರು ಹಿಂದಿರುಗಲು ನಾವೇನು ವ್ಯವಸ್ಥೆ ಮಾಡಿಕೊಟ್ವಿ ಅದು. ಹಾಗಾದರೆ A4 B3 C2 D1. ಹೌದಾ? ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದಿದೆ ಅಂತ ನೋಡಿದಾಗ ಆಪ್ಷನ್ 4 ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್.
ನೆಕ್ಸ್ಟ್ ಮಿಷನ್ ಟು ದಿ ಮೈಸೂರು ಎಂಬುದು ಯಾರ ಒಂದು ಪ್ರವಾಸ ಕಥನ? ಮಿಷನ್ ಟು ದಿ ಮೈಸೂರು ಎಂಬುದು ವಿಲಿಯಂ ಆರ್ಥರ್ ಅವರ ಒಂದು ಪ್ರವಾಸ ಕಥನ. ಇನ್ನು ಕ್ವಶನ್ ನಂಬರ್ 39, ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬರ್ತದೋ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನಪ್ಪ ಅಂದರೆ ಇದನ್ನು ನಾನು ಏನಪ್ಪ ಅಂದರೆ ಒಂದು ಸ್ವಲ್ಪ ಹೋಲ್ಡ್ ಇಡ್ತೀನಿ. ಇದು ಆನ್ಸರ್ ಮೋಸ್ಟ್ಲಿ ಅ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ಕಂಟ್ರೀಸ್ ಆಫ್ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್ ಅಂತ ಆಗಬಹುದು. ಆದರೆ ಗೂಗಲೆಲ್ಲ ಸರ್ಚ್ ಮಾಡಿ ನೋಡಿದೆ, ಅಷ್ಟೊಂದು ನಿಖರವಾದ ಆನ್ಸರ್ ಸಿಗಲಿಲ್ಲ ನನಗೆ. ಓಕೆ, ಅದನ್ನು ನಾನು ಒಂದು ಮಾತ್ರ ಏನು ಹೋಲ್ಡಲ್ಲಿ ಇಡ್ತೀನಿ. ಓಕೆ, ಆನ್ಸರ್ ಏನು ಬಿಡ್ತಾರೆ ನೋಡೋಣ. ಇನ್ನು ಕ್ವಶನ್ ನಂಬರ್ 40, ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಐಹೊಳೆ ಭಾರತದ ವಾಸ್ತುಶಿಲ್ಪ ತೊಟ್ಟಲು, ಈ ಸ್ಟೇಟ್ಮೆಂಟ್ ಸರಿ ಇದೆ, ಹೌದಾ? ಆಮೇಲೆ ಐಹೊಳೆಯ ದೇವಾಲಯಗಳು ಒಂದು ದೇವಾಲಯದ ವಿಕಾಸದ ಹಂತಗಳಿಗೆ ನಿದರ್ಶನವಾಗಿ ನಿಲ್ಲುತ್ತವೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಐಹೊಳೆಯಲ್ಲಿರುವ 3 ಮುಖ್ಯ ದೇವಸ್ಥಾನಗಳಂದರೆ ಲಡಾಖಾನ್ ದೇವಾಲಯ, ದುರ್ಗಾ ದೇವಾಲಯ ಮತ್ತು ಹುಚ್ಚಮಲ್ಲಿ ಗುಡಿ ದೇವಸ್ಥಾನ, ಹೌದಾ? ಆಮೇಲೆ ಮೂಲತಃ ಲಡಾಖಾನ್ ದೇವಾಲಯ ಶಿವದೇವರಿಗೆ ಸಮರ್ಪಿತವಾಗಿತ್ತು, ಹೌದಾ? ಇದು ಒಂದು ಸ್ವಲ್ಪ ಸ್ಟೇಟ್ಮೆಂಟ್ ನೋಡಬೇಕು. ಹಾಗಾದರೆ ಏನಪ್ಪ ಅಂದರೆ ಕೊಟ್ಟಂಥ ಆಪ್ಷನ್ನಲ್ಲಿ ABC ಸರಿ, ABC ಸರಿ. ಇನ್ನು ಕ್ವಶನ್ ನಂಬರ್ 41, ಎರಡನೇ ಇಬ್ರಾಹಿಂ ಆದಿಲ್ ಶಾಹನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ ಕಿತಾಬ್ ಎ ನವರಸ್ ಗ್ರಂಥದ ಕರ್ತೃ ಯಾರಪ್ಪ? ಎರಡನೇ ಇಬ್ರಾಹಿಂ ಆದಿಲ್ ಶಾಹನಿಗೆ ಸಂಬಂಧಿಸಿದಂಥ ಹೇಳಿಕೆಗಳು. ಹಂಗಾರೆ ಇದು ಕರೆಕ್ಟ್ ಐತಿ. ಕಿತಾಬ್ ಎ ನವರಸ್ ಗ್ರಂಥದ ಕರ್ತೃ. ಆಮೇಲೆ ಈತ ಬಿಜಾಪುರ ಹತ್ತಿರ ನವರಸ್ಪುರ ನಿರ್ಮಿಸಿದ ಹಾಗೂ ನರಸಿಂಹ ದೇವಾಲಯಗಳನ್ನು ಕಟ್ಟಿಸಿದ, ಹೌದು, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ, ಹೌದಾ? ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ 3-4 ಸ್ಟೇಟ್ಮೆಂಟ್ಸ್ ತಪ್ಪಿದವು, ಎ ಮತ್ತು ಬಿ ಸರಿ. ಇನ್ನು ಕ್ವಶನ್ ನಂಬರ್ 42, ಚಾಲುಕ್ಯ ದೊರೆ ಜಗದೇಕ ಮಲ್ಲ ವಿರಚಿತ ಕಾವ್ಯಾಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಈ ವ್ಯಾಕರಣ ಗ್ರಂಥ ಯಾವಪ್ಪ ಅಂದರೆ ಎರಡನೇ ನಾಗವರ್ಮನ ಭಾಷಾಭೂಷಣ. ಇನ್ನು ಕ್ವಶನ್ ನಂಬರ್ 43, ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎರಡೂದ್ರ ನಡುವೆ ವ್ಯಾತ್ಯಾಸ ಐತೆ ಅಂದರೆ ದ್ವೈತ, ಎರಡೂದ್ರ ನಡುವೆ ವ್ಯತ್ಯಾಸ ಇಲ್ಲ ಅಂದರೆ ಅದ್ವೈತ, ಹೌದಾ? ಏನು ಎರಡದಕ್ಕಿಂತ ವಿಶೇಷವಾದ ಏನಾದರೂ ಅದು ವಿಶಿಷ್ಟವಾದ್ವೈತ. ಆಮೇಲೆ ಶಕ್ತಿ ವಿಶಿಷ್ಟ ಅದ್ವೈತ ಬರ್ತದೆ ಬಸವಣ್ಣವ್ರದ್ದು. ಇನ್ನು ಕ್ವಶನ್ ನಂಬರ್ 44, ನಾಥ ಪಂಥ ಸಂಪ್ರದಾಯದ ನವನಾಥ 9 ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವದಲ್ಲಿ ದೊರಕಿವೆ? ಹೌದಾ? ಹಲಸೂರಿನ ಸೋಮೇಶ್ವರ ದೇವಾಲಯ ಅಂತ. ಇದನ್ನೇನಪ್ಪ ಅಂದರೆ 50-50 ಇಡ್ತೀನಿ, 100% ಕೊಡೋದಿಲ್ಲ ಇದಕ್ಕೆ, ಹೌದಾ? ನೀವು ಹಾಕಿದರೆ ಪರಿಗಣಿಸ್ಬೋದು, ಅದರ ಫೈನಲ್ ಕೀ ಆನ್ಸರ್ ಬಂದು ಮಾತ್ರ ಇದನ್ನು ಕನ್ಸಿಡರ್ ಮಾಡಬೇಕು ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 45, ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಕಲೆ ಮತ್ತು ಸಾಹಿತ್ಯಕ್ಕೆ ಚಿಕ್ಕದೇವರಾಜ ಒಡೆಯರು ಪ್ರೋತ್ಸಾಹ ನೀಡಿದರು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಅವರು ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು ಮತ್ತು ಜೀರ್ಣೋದ್ಧಾರ ಮಾಡಿದರು, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಅವರ ಕಾಲದ ಪ್ರಸಿದ್ಧ ಕವಿಗಳೆಂದರೆ ತಿರುಮಲಾರ್ಯ, ಚಿಕ್ಕೋಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ, ಇದು ಕರೆಕ್ಟ್ ಐತಿ. ಹಾಗಾದರೆ ಅವರಿಗೆ ಮೈಸೂರಿನ ರಾಜ ಇಲ್ಲ, ಹೌದಾ? ಈ ಸ್ಟೇಟ್ಮೆಂಟ್ ತಪ್ಪೈತಿ. ಹಾಗಾದರೆ ಸರಿಯಾದ ಉತ್ತರ ABC ಸರಿ. ಇನ್ನು ಕ್ವಶನ್ ನಂಬರ್ 46 ನೋಡೋಣ. ತತ್ವಾರ್ಥ ರಾಜವರ್ತಿಕ ಇದರ ಕರ್ತೃ ಯಾರು? ತತ್ವಾರ್ಥ ರಾಜವರ್ತಿಕ ಇದರ ಕರ್ತೃ ಅಕಳಂಕ. ಯಾರು? ಅಕಳಂಕ. ಇನ್ನು ಕ್ವಶನ್ ನಂಬರ್ 47 ನೋಡೋಣ. ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರತಿಬಂಧ ನಿಷೇಧ ಮತ್ತು ನಿವಾರಣೆ ಅಧಿನಿಯಮ 2013ಕ್ಕೆ ಸಂಬಂಧಿಸಿದ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಲೈಂಗಿಕ ಕಿರುಕುಳ ಭಾರತ ಸಂವಿಧಾನದ 14 ಮತ್ತು 15ನೇ ಅನುಚ್ಛೇದಗಳು ಮಹಿಳೆಯ ಮೂಲಭೂತ ಉಲ್ಲಂಘನೆಗೆ ಕಾರಣವಾಗ್ತವೆ, ಹೌದು, ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಇನ್ನು ಈ ಅಧಿನಿಯಮದ ಪ್ರಕಾರ 100 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಪ್ರತಿಯೊಂದು ಕಚೇರಿಯು ಆಂತರಿಕ ದೂರುಗಳ ಸಮಿತಿಯನ್ನು ರಚಿಸಿಕೊಳ್ಳುವುದು, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ.
ಎ ಮತ್ತು ಬಿ ಎರಡು ಸರಿ. ಇನ್ನು ಕ್ವಶನ್ ನಂಬರ್ 48, ಅಂದಾಜು ಸಮಿತಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹೌದಾ, ಕ್ಲಾಸ್ ಮಾಡೋದಿಲ್ಲ, ಅವಾಗ ಯಾವ ಮೆಸೇಜಸ್ ಬರೋದಿಲ್ಲ. ಆದರೆ ಕ್ಲಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೆಚ್ಚೆಚ್ಚು ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಹಳ ಜನ ಕಮೆಂಟ್ ಆಗ್ತಾಯಿದ್ರಿ ಈ ಮೆಸೇಜ್ ಬರೋದು. ಹೌದಾ, ಲೈವ್ ತೊಗೊಳಕ್ಕೆ ಪ್ರಯತ್ನ ಪಟ್ಟೆ, ಲೈವ್ ತೊಗೊಳ್ಳಿಲ್ಲ, ಹಾಗೆ ಡೈರೆಕ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಇರಲಿ. ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ ಇದು 30 ಸದಸ್ಯರನ್ನು ಒಳಗೊಂಡಿರ್ತದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಿಂದಲೂ ಆಯ್ಕೆ ಆಗಿರುತ್ತಾರೆ. ಈ ಸ್ಟೇಟ್ಮೆಂಟ್ ಸಮಂಜಸ ಇಲ್ಲ. ನೆಕ್ಸ್ಟು, ಈ ಸಮಿತಿಗೆ ಮುಖ್ಯಮಂತ್ರಿ ಆಯ್ಕೆಗಳು ಅರ್ಹರಲ್ಲ. ಹೌದಾ, ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಆಮೇಲೆ ಏನಪ್ಪ ಅಂದರೆ ಸಮಿತಿಯ ಕಾಲಾವಧಿ 5 ವರ್ಷಗಳಾಗಿರ್ತದೆ. ಇದು ಕರೆಕ್ಟ್ ಐತಿ. ಹಾಗಾದರೆ ACD, ಅದು ACD ಸರಿಯಾದ ಉತ್ತರ ಆಪ್ಷನ್ 4 ACD ಸರಿ. ಇನ್ನು ಏನಪ್ಪ ಅಂದರೆ ಕ್ವಶನ್ ನಂಬರ್ 49 ನೋಡೋಣ. ಕ್ವಶನ್ ನಂಬರ್ 49 ನೋಡೋಣ. ಈ ಕೆಳಕಂಡವರಲ್ಲಿ ಯಾರು ಭಾರತೀಯ ಪ್ರಾಪ್ತಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ? ಯಾರಪ್ಪ ಅಂದರೆ ಡಾ HD ಸಂಕಾಲಿಯ. ಇನ್ನು ಕ್ವಶನ್ ನಂಬರ್ 50, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ ಖನಿಜಗಳ ಭದ್ರತಾ ಪಾಲುದಾರಿಕೆಯು ಜಾಗತಿಕವಾಗಿ ಜವಾಬ್ದಾರಿಯುತ ನಿರ್ಣಾಯಕ ಖನಿಜಗಳ ಕ್ರಿಟಿಕಲ್ ಮಿನರಲ್ಸ್ ಪೂರೈಕೆ ಸರಣಿಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದಕ್ಕೆ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ಸಹಭಾಗದಲ್ಲಿವೆ. ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಖನಿಜಗಳ ಭದ್ರತಾ ಪಾಲುದಾರರಲ್ಲಿ ಭಾರತವು ಒಂದಾಗಿದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ GSI ಸಂಸ್ಥೆಯು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ 5.9 ದಶಲಕ್ಷ ಟನ್ ಲಿಥಿಯಂ ನಿಕ್ಷೇಪವನ್ನು ಪತ್ತೆ ಹಚ್ಚಿದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಹಾಗಾದ್ರೆ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಎಲ್ಲ 3 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 52, ಈ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಿದ್ರು? ಹೌದಾ, ಏನಪ್ಪ ಅಂದರೆ ಯಾರು ಪತ್ರಿಕೆಗಳ ಮೇಲೆ ಹೇರಲಾದಂತಹ ಪ್ರತಿಬಂಧಗಳನ್ನು ಏನಪ್ಪ ಅಂದರೆ ತೆಗೆದು ಹಾಕಿದ್ರು ಅಂತ ಒಂದೇ ನಿಮಿಷ. ಓಕೆ, ಕರೆಕ್ಟ್ ಇದೆ. 50 ಬಂದಿದೆ. ಹಂಗಾರೆ ಯಾರು ತೆಗೆದು ಹಾಕಿದ್ರಪ್ಪ ಅಂದರೆ ಸರ್ ಚಾರ್ಲ್ಸ್ ಮೆಟ್ಕಾಫ್. ಕ್ವಶನ್ ನಂಬರ್ 53, 3ನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು? ಯಾವ ಒಪ್ಪಂದಕ್ಕೆ ಬರಲಾಯಿತು ಅಂದರೆ ಪ್ಯಾರಿಸ್ ಒಪ್ಪಂದಕ್ಕೆ ಬರಲಾಯಿತು. ಇನ್ನು ಕ್ವಶನ್ ನಂಬರ್ 55, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸೀಸ್ ಆಗಿರುವುದಿಲ್ಲ? ಯಾವುದಪ್ಪ ಅಂದರೆ ನೀತಿ ಆಯೋಗ. ಯಾವುದು? ನೀತಿ ಆಯೋಗ. ನೆಕ್ಸ್ಟ್ ಕ್ವಶನ್ ನಂಬರ್ 55, ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ. ಹೌದಾ, ಯಾವುದು ತತ್ವಕ್ಕೆಪ್ಪ ಅಂದರೆ ಕಾನೂನಿನ ಅಧಿಪತ್ಯ. ಹೌದಾ. ಇನ್ನು ನೆಕ್ಸ್ಟ್ ನೋಡೋಣ, ನಾಗರಿಕ ಸೇವಕರಿಗೆ ಸಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ. ಹೌದಾ, ಯಾವುದಪ್ಪ ಅಂದರೆ ಅನುಚ್ಛೇದ 311. ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಗಳಲ್ಲಿ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಇದನ್ನು ಅನುಚ್ಛೇದ 280 ಅಡಿಯಲ್ಲಿ ರಾಷ್ಟ್ರಪತಿಯಿಂದ ರಚಿಸಲ್ಪಡುತ್ತದೆ. ಹೌದು, ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ. ಹೌದು, ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. 1951ರಲ್ಲಿ ಮೊದಲ ಹಣಕಾಸು ಆಯೋಗ ರಚನೆ ಆಯಿತು. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಈಗಿನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಹೌದಾ, ಇದು ತಪ್ಪೈತಿ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 4. ಯಾವ್ದು ತಪ್ಪಾಗಿದೆ ಅಂತ ಕೇಳಿದರೆ ಅದು ಆಪ್ಷನ್ 4. ಇನ್ನು ಕ್ವಶನ್ ನಂಬರ್ 58, ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದೊಂದು ತಾತ್ಕಾಲಿಕ ಆ್ಯಡ್ಹಾಕ್ ಸಮಿತಿ. ಹೌದು, ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಇದು ಸಂಸತ್ತಿನ 2 ಸದನಗಳ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಇದು 22 ಸದಸ್ಯರನ್ನು ತಪ್ಪೈತಿ. ಇದು ಶಿಫಾರಸುಗಳನ್ನು ಸರ್ಕಾರ ಕಡ್ಡಾಯಗೊಳಿಸಬೇಕಾದ್ರೆ ಇದು ತಪ್ಪೈತಿ. ಹಾಗಾದರೆ ಎ ಮತ್ತು ಬಿ ಸರಿ.
ಆಪ್ಷನ್ 1 ಎ ಮತ್ತು ಬಿ ಸರಿ. ಇನ್ನು ಕ್ವಶನ್ ನಂಬರ್ 59 ಅಧ್ಯಾದೇಶವು ಹೌದಾ ಅಧ್ಯಾದೇಶವು ರಾಷ್ಟ್ರಪತಿಯವರ ಕಾರ್ಯಾಂಗಿ ಅಧಿಕಾರವಾಗಿದೆ. ಹೌದು, ಇದು ಕರೆಕ್ಟ್ ಆಗಿದೆ. ಆಮೇಲೆ ಏನಪ್ಪ ಅಂದರೆ ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರ, ರಾಷ್ಟ್ರಪತಿಯವರಿಗೆ ಯಾವುದೇ ಶಾಸನೀಯ ಅಧಿಕಾರ ಇರೋದಿಲ್ಲ. ಸಂಸತ್ತಿನ ಅಧಿವೇಶನ ಇಲ್ಲದಿರುವ ಸಮಯದಲ್ಲಿ ಹೊರಡಿಸಲಾಗ್ತದೆ. ಹೌದು, ಕರೆಕ್ಟ್ ಐತಿ. ಆಮೇಲೆ ಸಂವಿಧಾನದ ಅನುಚ್ಛೇದ 123 ಅಧ್ಯಾದೇಶ ಹೊರಡಿಸುವುದಕ್ಕೆ ಅವಕಾಶ ಕಲ್ಪಿಸ್ತದೆ. ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ. ಹಂಗಾರೆ ACD ಬಿ ಒಂದು ತಪ್ಪೈತಿ. ACD ಆಪ್ಷನ್ 1 ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ 1 ಏನು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 60 ನೋಡೋಣ. ಕ್ವಶನ್ ನಂಬರ್ 60 ಭಾರತದಲ್ಲಿ ಒಂಬುಡ್ಸ್ಮನ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಹಾಗಾದರೆ ಭಾರತದಲ್ಲಿ ಒಂಬುಡ್ಸ್ಮನ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ. ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಪದಗಳನ್ನು ಮೊದಲು ಬಳಸಿದವರು ಹೌದಾ LM ಸಿಂಘ್ವಿ. ಹೌದಾ, ಸರಿ ಐತಿ. ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ಒಂಬುಡ್ಸ್ಮನ್. ಭಾರತದಲ್ಲಿ ಒಂಬುಡ್ಸ್ಮನ್ ಸಾಂವಿಧಾನಿಕ ಸ್ಥಾನಮಾನ ಹೊಂದಿಲ್ಲ. ತಪ್ಪೈತಿ, ಇದು ತಪ್ಪಾದ್ದನ್ನು ಕೇಳಿದ್ದಾರೆ. ಶಾಸನಬದ್ಧ ಸಂಸ್ಥೆಗಳಾಗಿವೆ. ಹೌದು. ಆಮೇಲೆ ನಾಗರಿಕ ಸೇವಕರ ಮೇಲಿನ ಭ್ರಷ್ಟಾಚಾರ ಆರೋಪಗಳನ್ನು ವಿಚಾರಣೆ ನಡೆಸುತ್ತದೆ. ಹೌದು. ಹಂಗಾರೆ ಏನಪ್ಪ ಅಂದ್ರೆ ಆಪ್ಷನ್ 2 ಇದರ ಸರಿಯಾದ ಉತ್ತರ. ಆಪ್ಷನ್ 2 ಸರಿಯಾದ ಉತ್ತರ. ಸರಿಯಾದ ಅಲ್ಲದ ಕೇಳಿದ್ದಾರೆ. ಇನ್ನು ಕ್ವಶನ್ ನಂಬರ್ 61 ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತ ಉಪಕ್ರಮವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿನ ಈ ಆಡಳಿತ ಉಪಕ್ರಮ ಯಾವುದಾಗಿರೋದಿಲ್ಲಪ್ಪ ಅಂದರೆ ಮಾಹಿತಿ ಕಣಜ ಆಗಿರ್ತದೆ, ಈ ಕನ್ನಡ ಆಗಿರ್ತದೆ, ಕುಟುಂಬ ಆಗಿರ್ತದೆ. ಆದರೆ ಡಿಜಿಟಲ್ ಕರ್ನಾಟಕ ಆರ್ಕಿಟೆಕ್ಚರ್ ಇದೇನಪ್ಪ ಅಂದ್ರೆ ಆಗಿರೋದಿಲ್ಲ ಅಂತ ಕೇಳಿದರೆ ಹಂಗಾರೆ ಇದೇ ನಮ್ಮ ಆನ್ಸರ್. ಆಪ್ಷನ್ 4 ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 62 ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹೌದಾ, ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮ ವಿಶ್ವ ಆರೋಗ್ಯ ಸಂಸ್ಥೆಯ WHO ನಿರ್ವಹಿಸುವ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಪರಿವರ್ತನೆಗೆ ಬೆಂಬಲಿಸುವಲ್ಲಿ ಸಕ್ರಿಯವಾಗಿ ತೊಡಗಿರುವ ಸಂಘಟನೆಗಳು, ಸಂಸ್ಥೆಗಳು ಮತ್ತು ಸರ್ಕಾರದ ತಾಂತ್ರಿಕ ಏಜೆನ್ಸಿಗಳ ಒಂದು ಜಾಲವಾಗಿದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಭಾರತವು ಇನ್ನೂ ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮದ ಸದಸ್ಯ ರಾಷ್ಟ್ರ ಆಗಿಲ್ಲ. ಹೌದಾ, ಇದು ತಪ್ಪೈತೆ, ಆಗಿದ್ದೀವಿ. ಆಮೇಲೆ GIDH ಎಲ್ಲರಿಗೂ ಗುಣಮಟ್ಟದ ಸೇವೆಯನ್ನು ನೀಡುವುದಕ್ಕೆ ಸ್ವತಂತ್ರ ರಾಷ್ಟ್ರಗಳ ಸಾರ್ವಭೌಮತೆಯ ಕಾನೂನುಗಳನ್ನು, ನಿಬಂಧನೆಗಳು ಮತ್ತು ಉಪಕ್ರಮಗಳಲ್ಲಿ ಹಸ್ತಕ್ಷೇಪ ಮಾಡಬಹುದಾಗಿದೆ. A ಮತ್ತು C ಎರಡೂ ಸರಿ ಇದಾವೆ. ಹಂಗಾರೆ ಏನಪ್ಪ ಅಂದರೆ ಆಪ್ಷನ್ 2 ಅಂತ ರೈಟ್ ಕೊಡ್ತೀನಿ. ಆದರೆ 50-50 ಇದನ್ನು 100% ಫಿಕ್ಸ್ ಅಂತ ಹೇಳೋದಿಲ್ಲ. ಇನ್ನು ಕ್ವಶನ್ ನಂಬರ್ 63 ಪೊಲೀಸರು ವಾಹನಗಳ ವೇಗ ಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸಿದ? ಹಳೆಯ 10th ಸ್ಟ್ಯಾಂಡರ್ಡ್ನ ಏನಪ್ಪ ಅಂದ್ರೆ ಡಾಪ್ಲರ್ನ ಪರಿಣಾಮ. ಏನಪ್ಪ ಅಂದರೆ ವಾಹನಗಳ ವೇಗವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾ ಇದ್ವಿ. ಈಗ ಸಿಲಾಬಸ್ನಿಂದ ಶಬ್ದವನ್ನು ತೆಗೆದಿರೋದ್ರಿಂದ ಇದು ಹೋಗಿದೆ, ಆದರೆ ನಿಮಗೆ ಗೊತ್ತಿಲ್ಲ. ಇನ್ನು ಕ್ವಶನ್ ನಂಬರ್ 64 ಭಾರತೀಯ ನ್ಯಾಯ ಸಂಹಿತೆ 2023 ಕುರಿತಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೌದಾ, 64ನೇ ಕ್ವಶನ್. ಯಾವ ಹೇಳಿಕೆಗಳು ಸರಿಯಾಗಿದೆಪ್ಪ ಅಂದರೆ ಲಘು ಅಪರಾಧಗಳಿಗೆ ಸಮುದಾಯ ಸೇವೆ ಮಾಡುವ ಉಪಬಂಧ ಕಲ್ಪಿಸುವ ಮೂಲಕ ಇದು ನ್ಯಾಯ ಕೇಂದ್ರಿತ ದೃಷ್ಟಿಕೋನದ ಮೇಲೆ ಆಧಾರಿತವಾಗಿದೆ. ಸರಿ ಇದ್ದ ಸ್ಟೇಟ್ಮೆಂಟ. ಹೌದಾ, ಇದು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಿಸಿದ ಉಪಬಂಧಗಳನ್ನು ಒಳಗೊಂಡಿದೆ. ಹೌದು, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಭಾರತೀಯ ನ್ಯಾಯ ಸಂಹಿತೆ 2023 ಅಡಿಯಲ್ಲಿ ವೈವಾಹಿಕ ಅತ್ಯಾಚಾರವನ್ನು ಪರಿಭಾಷಿಸಲಾಗಿದೆ. ಹೌದು, ಇದು ಸರಿ ಐತಿ. ಹಾಗೆ 3 ಸರಿ ಇರೋದ್ರಿಂದ ABC ಎಲ್ಲವೂ ಸರಿ. ABC ಎಲ್ಲವೂ ಸರಿ. ಇನ್ನು ಕ್ವಶನ್ ನಂಬರ್ 65 ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ? ಹೌದಾ, ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಇದನ್ನೊಂದು ಸರ್ಚ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಐ ಥಿಂಕ್ 246, ಬಟ್ ಹೇಳೋದು ಬೇಡ. ಇದು 3rd ಒನ್. ನಾನು 50-50 ಇಡ್ತಾ ಇದ್ದೀನಿ. ಇನ್ನು ಕ್ವಶನ್ ನಂಬರ್ 66 ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತವೆ. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರಪ್ಪ ಅಂದರೆ ರೂಟಾ ಮತ್ತು ವಾರ್ಡ್. ಯಾರು ನೀಡಿದಾರೆ? ರೂಟಾ ಮತ್ತು ವಾರ್ಡ್. ಓಕೆ, ಕ್ವಶನ್ ನಂಬರ್ 67 ಈ ಕೆಳಕಂಡ ಯಾವ ಆಯ್ಕೆಯು MK ರಂಜಿತ್
ಕ್ವಶನ್ ನಂಬರ್ 67. ಈ ಕೆಳಕಂಡ ಯಾವ ಆಯ್ಕೆಯು ಎಂ.ಕೆ. ರತನ್ ಸಿಂಹ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರ ಮೊಕದ್ದಮೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಇದರ ಉತ್ತರ ಏನಪ್ಪ ಅಂದರೆ ಆಪ್ಷನ್ 3 ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ 21ನೇ ಅನುಚ್ಛೇದದ ಅಡಿಯಲ್ಲಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಅಂಗವಾಗಿದೆ. ಹೌದಾ? ಇನ್ನು ಕ್ವಶನ್ ನಂಬರ್ 68. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹಂಗಾರೆ ಕರ್ನಾಟಕದಲ್ಲಿ ವಾಸಿಸುತ್ತಿರುವಂಥ ಬುಡಕಟ್ಟು ಸಮೂಹಗಳು ಯಾವಪ್ಪ ಅಂದರೆ ಈರೋಳಿಗ, ಸೋಲಿಗ, ಸಿದ್ದಿ. ಹಾಗಾದರೆ ಆಪ್ಷನ್ ಬಿ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಸಿ ಡಿ. ನೆಕ್ಸ್ಟು ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಯಾವತ್ತಪ್ಪ ಅಂದರೆ ಬರ್ನೋಲಿಯ ತತ್ವ. ಯಾವ ತತ್ವ? ಬರ್ನೋಲಿ. ಕ್ವಶನ್ ನಂಬರ್ 70. ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ರು 3,000 ಸಹಾಯವನ್ನು ಒದಗಿಸುವುದು. ನಿರುದ್ಯೋಗಿ ಡಿಪ್ಲೊಮಾ ಪದವೀಧರರಿಗೆ ಮಾಸಿಕ 1,500 ಒದಗಿಸುವುದು. ಅಭ್ಯರ್ಥಿಗಳು 2022-23 ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿರಬೇಕು ಮತ್ತು ಕರ್ನಾಟಕದ ನಿವಾಸಿಗಳಾಗಿರಬೇಕು. ಅಂದರೆ ಡಿಗ್ರಿ ಮುಗಿಸಿ 180 ದಿನ ಆಗಿರಬೇಕು. ಹಾಗಾದರೆ ಏನಪ್ಪ ಅಂದ್ರೆ ಮೇಲಿನ 3 ಆಪ್ಷನ್ಸ್ ಸರಿ ಇದ್ದಾವೆ. ಹಾಗಾದ್ರೆ ಮೇಲಿನ ಎಲ್ಲವೂ ಸರಿ. ಇನ್ನು ಕ್ವಶನ್ ನಂಬರ್ 71 ನೋಡಬೇಕು. ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನಕ್ಕೆ ಕ್ರಮ ಕೈಗೊಂಡ ರಾಜ್ಯಗಳು ಕರ್ನಾಟಕನೂ ಹೌದು, ಪಶ್ಚಿಮ ಬಂಗಾಳನೂ ಹೌದು, ಆಂಧ್ರ ಪ್ರದೇಶನೂ ಹೌದು. ಹಾಗಾದರೆ ಯಾವುದು? ಮೇಲಿನ ಎಲ್ಲವೂ. ಇನ್ನು ಕ್ವಶನ್ ನಂಬರ್ 72. ಪಂಚಾಯತ್ ರಾಜ್ ವಿಷಯವು ಭಾರತ ಸಂವಿಧಾನದ ಡ್ಯಾಶಲ್ಲಿದೆ. ಯಾವುದರಲ್ಲಿದೆಪ್ಪ ಅಂದರೆ ರಾಜ್ಯ ಪಟ್ಟಿಯಲ್ಲಿದೆ. ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 73. ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ ಎ ಏನಿತ್ತು ನೋಡ್ರಿ. ಪ್ರಾಜೆಕ್ಟ್ ನೆಕ್ಸಸ್ ವಿಶ್ವ ಬ್ಯಾಂಕ್ ಏನಪ್ಪ ಅಂದರೆ ಪರಿಕಲ್ಪನೆಯಾಗಿದ್ದು, ಇದು ಬಹುವಿಧದ ಸ್ಥಳೀಯ ತ್ವರಿತ ಹಣ ಸಂದಾಯ ವ್ಯವಸ್ಥೆಗಳಿಗೆ ಜಾಗತಿಕವಾಗಿ ಸಂಪರ್ಕ ಕಲ್ಪಿಸುವ ಮೂಲಕ ಅಂತರ್ಗಡಿ ಸಂದಾಯಗಳನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಪ್ರಾಜೆಕ್ಟ್ ನೆಕ್ಸಸ್ಗೆ ಸೇರಿಕೊಂಡಿದೆ. ಹೌದಾ? ಹಾಗಾದರೆ ಈ ಎರಡೂ ಸ್ಟೇಟ್ಮೆಂಟ್ ಸರಿ ಇದ್ದಾವೆ. ಹಾಗಾದರೆ ಎ ಮತ್ತು ಬಿ ಎರಡೂ ಸರಿ. ಇನ್ನು ಕ್ವಶನ್ ನಂಬರ್ 74. ಹವಾಮಾನ ನಿರಾಶ್ರಿತ ಪದವನ್ನು ಎಲ್ಲಿಯೂ ಸ್ಪಷ್ಟವಾಗಿ ಪರಿಭಾಷಿಸಿಲ್ಲ ಅಥವಾ 1951ರ ನಿರಾಶ್ರಿತರ ಒಡಂಬಡಿಕೆಯು ಹವಾಮಾನ ನಿರಾಶ್ರಿತರನ್ನು ಒಳಗೊಂಡಿಲ್ಲ. ಹೌದಾ? ಹಾಗಾದರೆ ಇದು ಸರಿ ಐತಿ. ಜಾಗತಿಕ ವಲಸೆ 2018ರ ಒಪ್ಪಂದದಲ್ಲಿ ವಲಸೆಗೆ ಹವಾಮಾನವು ಒಂದು ಮಹತ್ವದ ಕಾರಣವೆಂದು ಉಲ್ಲೇಖಿಸಲಾಗಿದೆ. ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ. ಇನ್ನು ಸಿ 1951ರ ನಿರಾಶ್ರಿತರ ಒಡಂಬಡಿಕೆಗೆ ಭಾರತವು ಏನಪ್ಪ ಅಂದರೆ ಪಕ್ಷಕಾರಣ ಆಗಿಲ್ಲ. ಈ ಸ್ಟೇಟ್ಮೆಂಟು ಏನಪ್ಪ ಅಂದರೆ ಕರೆಕ್ಟ್ ಐತಿ. ಇದು ಕರೆಕ್ಟ್ ಐತಿ. ಹಾಗಾದ್ರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎ ಬಿ ಸಿ ಎಲ್ಲವೂ ಸರಿ. ಇನ್ನು ಕ್ವಶನ್ ನಂಬರ್ 74 ಆಯಿತು. 75 ಏನಪ್ಪ ಅಂದರೆ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ. ಹೌದಾ? ಹಂಗಾರೆ ಏನು ನೋಡ್ರಿ, ಅನುಚ್ಛೇದ 243B ಪಂಚಾಯತ್ಗಳ ರಚನೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಅನುಚ್ಛೇದ 243A ಗ್ರಾಮ ಸಭಾ. ಅನುಚ್ಛೇದ 243K ಪಂಚಾಯತ್ಗಳಿಗೆ ಚುನಾವಣೆ. ಇದು ಕರೆಕ್ಟ್ ಐತಿ. ಅನುಚ್ಛೇದ 243N ಸೀಟುಗಳ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪೈತಿ. ಹಂಗಾರೆ ಎ ಬಿ ಸಿ ಸರಿ. ಹೌದಾ? ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 76. ಗ್ರಾಮ ಪಂಚಾಯತ್ಗಳ ಅಧಿಕಾರಿಗಳು, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. 11ನೇ ಅನುಸೂಚಿ. ಯಾವ ಅನುಸೂಚಿ? 11ನೇ ಅನುಸೂಚಿ. ಇನ್ನು ಕ್ವಶನ್ ನಂಬರ್ ಯಾವತ್ತಪ್ಪ ಅಂದರೆ 77. ಸಂವಿಧಾನದ ಭಾಗ 9B
9B ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಸಹಕಾರ ಸಂಘಗಳು. ಯಾವುದಕ್ಕೆ? ಸಹಕಾರ ಸಂಘಗಳು. ಇನ್ನು ಕ್ವಶನ್ ನಂಬರ್ 78 ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ 186ನೇ ಪ್ರಕರಣದ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳ್ಯಾವು? ಸ್ಥಾಯಿ ಸಮಿತಿಗಳು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ, ಹೌದಾ? ಗ್ರಾಮೀಣ ನೀರು ಸರಬರಾಜು ಸ್ಥಾಯಿ ಸಮಿತಿ ಅಂತ ಇಲ್ಲ. ಕೃಷಿ ಮತ್ತು ಕೈಗಾರಿಕೆ ಸ್ಥಾಯಿ ಸಮಿತಿ ಇದೆ, ಸಾಮಾನ್ಯ ಸ್ಥಾಯಿ ಸಮಿತಿ ಇದೆ, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಇದೆ ಅಂತಿದೆ. ಹಂಗಾರೆ ACD ಸರಿ, ಹೌದಾ? ಹಂಗಾರೆ ಆಪ್ಷನ್ 1 ಆಪ್ಷನ್ 1 ACD ಸರಿಯಾಗಿವೆ. ಇನ್ನು ಕ್ವಶನ್ ನಂಬರ್ 79 ನೋಡ್ರಿ, ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ಮೊದಲನೇ ಹಣಕಾಸು ಆಯೋಗ ಡಾಕ್ಟರ್ ಜಿ ತಿಮ್ಮಯ್ಯ ಮೊದಲನೇ ಹಣಕಾಸು ಆಯೋಗ ಡಾಕ್ಟರ್ ಜಿ ತಿಮ್ಮಯ್ಯ ಆಗ್ತದೆ. ಆಮೇಲೆ ಏನಪ್ಪ ಅಂದರೆ ಎರಡನೇ ಹಣಕಾಸು ಆಯೋಗ KP ಸುರೇಂದ್ರನಾಥ್. ನೆಕ್ಸ್ಟ್ ಮೂರನೇ ರಾಜ್ಯ ಹಣಕಾಸು ಆಯೋಗ AG ಕೋಡ್ಗಿ. ಆಮೇಲೆ ಏನಪ್ಪ ಅಂದರೆ ನಾಲ್ಕನೇ ಹಣಕಾಸು ಆಯೋಗ ಹೌದಾ CG ಚಿನ್ನಸ್ವಾಮಿ. ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ 2, ಹೌದಾ? A2 B1 C4 ಆಮೇಲೆ D3. ನೆಕ್ಸ್ಟ್ ಕ್ವಶನ್ ನಂಬರ್ 80 ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮವು ದೇಶಾದ್ಯಂತ ಹಣ್ಣಿನ ಬೆಳೆಗಳ ಗುಣಮಟ್ಟ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ICAR ಸಹಯೋಗದೊಂದಿಗೆ ಜಾರಿಗೊಳಿಸಲಿದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಸಚಿವ ಸಂಪುಟವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ನಿನ ಅಡಿಯಲ್ಲಿ ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮಕ್ಕೆ ಅನುಮೋದನೆ ನೀಡಿದೆ. ಇದು ಕರೆಕ್ಟ್ ಐತಿ. ಹಾಗಾದ್ರೆ ABC ಎಲ್ಲವೂ ಸರಿ. ಆಪ್ಷನ್ 3 ಏನಪ್ಪ ಅಂದರೆ ಆಪ್ಷನ್ 4 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 81 ಈ ಕೆಳಕಂಡ ಯಾವುವು ಜಲಜೀವನ್ ಮಿಷನ್ JM ಧ್ಯೇಯೋದ್ದೇಶಗಳಾಗಿವೆ ಅಂತ ಕೇಳಿದ್ದಾರೆ. ಹಾಗಾದರೆ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ, ಹೌದಾ, FHTCಯನ್ನು ಒದಗಿಸುವುದು, ಶಾಲೆಗಳು, ಅಂಗನವಾಡಿ ಮತ್ತು ಗ್ರಾಮ ಪಂಚಾಯತ್ ಕಟ್ಟಡ, ಆರೋಗ್ಯ ಕೇಂದ್ರಗಳಿಗೆ FHTCಯನ್ನು ಒದಗಿಸುವುದು. ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. ನೀರು ಸರಬರಾಜು ಯೋಜನೆಗಳಲ್ಲಿ ಎಲ್ಲ ವರ್ಗ ಸ್ಥಳೀಯ ಸಂಸ್ಥೆಗಳಿಗೆ ತಾಂತ್ರಿಕ ನೆರವನ್ನು ಒದಗಿಸುವುದು, ಇದು ಬರೋಂಗಿಲ್ಲ. ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ರೆವಿನ್ಯೂ ಅಲ್ಲದು ರಿವರ್ಸ್ ಆಸ್ಮಾಸಿಸ್ ಪ್ಲಾಂಟನ್ನು ಒದಗಿಸುವುದು, ಇದು ಕೂಡ ಸೇರಂಗಿಲ್ಲ. ಹಾಗಾದರೆ A ಮತ್ತು B ಎರಡು ಸರಿ. ಇನ್ನು ಕ್ವಶನ್ ನಂಬರ್ 82 ಈ ಕೆಳಕಂಡ ಯಾವ ಸಮಿತಿಯು ಭಾರತದಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದೆ? ಈ ಹಿಂದಿನ ಹಲವಾರು ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ. ಏನಪ್ಪ ಅಂದರೆ PDOಗೆ ಅಷ್ಟೇ ಕೇಳಿಲ್ಲ, ಹಲವಾರು ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಬಲವಂತರಾಯ್ ಮೆಹ್ತಾ ಸಮಿತಿ. ಇನ್ನು ಕ್ವಶನ್ ನಂಬರ್ 83 ಪರಿಷ್ಕೃತ ರಾಷ್ಟ್ರೀಯ ಗ್ರಾಮೀಣ ಸ್ವರಾಜ್ ಅಭಿಯಾನಕ್ಕೆ, ಹೌದಾ, RGSಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ RGSA ಯೋಜನೆಯು, ಹೌದಾ, ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಹೌದು. RGSAಯನ್ನು 2022ರಲ್ಲಿ ಪ್ರಾರಂಭಿಸಿತ್ತು. ಹೌದು. ಆಮೇಲೆ ಈ ಯೋಜನೆಯು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸರಳೀಕರಣ ಗುರಿಯನ್ನು ಹೊಂದಿದೆ. ಹೌದು, ಕರೆಕ್ಟ್ ಐತಿ. ಕೇಂದ್ರ ಮತ್ತು ಭಾರತದ ಎಲ್ಲ ರಾಜ್ಯಗಳ ನಡುವಿನ ಹಣಕಾಸಿನ ಹಂಚಿಕೆಯು ಪ್ರಮಾಣದ ಅನುಪಾತ 60-40 ಆಗಿದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಹಾಗಾದರೆ ಏನಪ್ಪ ಅಂದರೆ ಎಲ್ಲ 4. ಇನ್ನು ಕ್ವಶನ್ ನಂಬರ್ 84 ಈ ತ್ಯಾಜ್ಯ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. MEITY ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಈ ತ್ಯಾಜ್ಯ ಉತ್ಪಾದಿಸುವ ನಗರಗಳಲ್ಲಿ ಬೆಂಗಳೂರು ಒಂದಾಗಿದೆ. ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿತ್ತು. ಹೌದಾ. ಈ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2022 ವಿದ್ಯುತ್ ಅಥವಾ ವಿದ್ಯುನ್ಮಾನ ಉಪಕರಣಗಳ ಉತ್ಪಾದಕರಿಗಾಗಿ ವಿಸ್ತೃತ ಉತ್ಪಾದಕದ ಹೊಣೆಗಾರಿಕೆಯನ್ನು EPR ಉಪಬಂಧಿಸಿದೆ. ಹೌದು, ಇದು ಕರೆಕ್ಟ್ ಐತಿ. ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ. ನೆಕ್ಸ್ಟ್
ಏನಪ್ಪ ಅಂದರೆ ಭಾರತದಲ್ಲಿ ಈ ತ್ಯಾಜ್ಯದ 95% ಔಪಚಾರಿಕ ಘಟಕಗಳಲ್ಲಿ ಮರು ಉತ್ಪಾದಿಸಲಾಗುತ್ತಿದ್ದು ರೀಸೈಕಲ್ಡ್ 5% ಪ್ರಮಾಣದ ಈ ತ್ಯಾಜ್ಯವನ್ನು ಅನೌಪಚಾರಿಕ ವಲಯದಲ್ಲಿ ನಿರ್ವಹಿಸಲಾಗುತ್ತಿದೆ. ಇದು ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಕರೆಕ್ಟ್ ಐತಿ. ಎ ಬಿ ಸಿ 3 ಕರೆಕ್ಟ್ ಇದಾವೆ. ಹೌದಾ? ಹಾಗಾದರೆ ಆಪ್ಷನ್ ಡಿ ಎ ಬಿ ಸಿ 3 ಸರಿ. ಇನ್ನು ಕ್ವಶನ್ ನಂಬರ್ 85 ಕರ್ನಾಟಕ ಸ್ಥಳೀಯ ನಿಧಿ ಪ್ರಾಧಿಕಾರಗಳ ವಿತ್ತೀಯ ಹೊಣೆಗಾರಿಕೆಯ ಅಧಿನಿಯಮವನ್ನು ಜಾರಿಗೊಳಿಸಿದಂಥ ವರ್ಷ. ಹೌದಾ? ಯಾವ ವರ್ಷಪ್ಪ ಅಂದರೆ 2003. ಕ್ವಶನ್ ನಂಬರ್ 86 ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಹೌದಾ? ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಯಾವುದು? 2020ರಲ್ಲಿ ಈ ಯೋಜನೆಯನ್ನು ರಾಷ್ಟ್ರವ್ಯಾಪಿ, ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರೋದರಿಂದ ಇದು 4ನೇ ಕ್ವಶನ್ ನಾನು ಏನಪ್ಪ ಅಂದರೆ ಫಿಕ್ಸ್ಡ್ ಹೇಳ್ತಾ ಇಲ್ಲ. ಇನ್ನು ಕ್ವಶನ್ ನಂಬರ್ 87 ಭಾರತದ ಸಂವಿಧಾನದ 11ನೇ ಅನುಸೂಚಿಯಲ್ಲಿ ಅಂದರೆ ಅನುಚ್ಛೇದ 243G ಈ ಕೆಳಕಂಡ ಯಾವುದನ್ನು ಸೇರ್ಪಡೆಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಭೂ ಸುಧಾರಣೆ ಅನುಷ್ಠಾನ ಸೇರ್ಪಡೆಗೊಳಿಸಲಾಗಿದೆ. ಅಸಾಂಪ್ರದಾಯಿಕ ಇಂಧನ ಮೂಲಗಳು ಸೇರ್ಪಡೆಗೊಳಿಸಲಾಗಿದೆ. ಸಾಂಸ್ಕೃತಿಕ ಚಟುವಟಿಕೆಗಳು ಸೇರ್ಪಡೆಗೊಳಿಸಲಾಗಿದೆ. ಸಮುದಾಯದ ಆಸ್ತಿ ನಿರ್ವಹಣೆ ಸೇರ್ಪಡೆಗೊಳಿಸಲಾಗಿದೆ. ಹಾಗಾದರೆ ಏನಪ್ಪ ಅಂದರೆ ಎಲ್ಲವೂ ಸರಿಯಾಗಿವೆ. ಆಪ್ಷನ್ 1 ಏನಪ್ಪ ಅಂದರೆ ಎಲ್ಲವೂ ಸರಿಯಾಗಿವೆ. ಕ್ವಶನ್ ನಂಬರ್ 88 1996ರ ಪೆಸಾ ಅಧಿನಿಯಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಗುಡ್ಡುಗಾಡು ಜನಸಮುದಾಯದ ಸ್ವಯಂ ಆಡಳಿತಕ್ಕೆ ಪೆಸಾ ಏನಪ್ಪ ಅಂದರೆ ಸಂಬಂಧಪಟ್ಟಿದೆ. ಇನ್ನು ಕ್ವಶನ್ ನಂಬರ್ 89 ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದ್ದಾರೆ. ಹೌದಾ? ಪಂಚತಂತ್ರ ಆಗಬೇಕಾಗಿತ್ತು, ಆದರೆ ಅದು ಪಂಚಮಿತ್ರ ಆಗಿದೆ. ಗ್ರೇಸ್ ಕೊಡ್ತಾರೆ, ಏನು ಮಾಡ್ತಾರೆ ಅಂತ ನೋಡೋಣ. ಆಪ್ಷನ್ 4 ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 90 ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡುವುದಕ್ಕಾಗಿ ಈ ಕೆಳಗಿನ ಯಾವ ಪರಿಶೀಲನಾಂಶಗಳನ್ನು ಟರ್ಮ್ಸ್ ಆಫ್ ರೆಫರೆನ್ಸ್ 3ನೇ ರಾಜ್ಯ ಹಣಕಾಸು ಆಯೋಗಕ್ಕೆ ನೀಡಿಲ್ಲ ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ಇದು 5th ಕ್ವಶನ್ ಏನಪ್ಪ ಅಂದರೆ 50-50ಯಲ್ಲಿ ಇಡ್ತಾ ಇದ್ದೀನಿ ನಾನು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 91 ಕೋಲಾರದ ಎಲೆ ಮೂಗಿನ ಬಾವಲಿ. ಹೌದಾ? ಕೋಲಾರ್ ಲೀಫ್ ನೋಸ್ಡ್ ಬ್ಯಾಟ್. ಹೌದಾ? ಹಿಪ್ಪೋಸಿಡಾರಸ್ ಹೈಪೋಫಿಲಿಸ್ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಅಂದರೆ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ನೋಡ್ರಿ. ಇದನ್ನು IUCN ರೆಡ್ ಲಿಸ್ಟ್ ಅಪಾಯದ ಅಂಚಿನಲ್ಲಿರುವ ಕ್ರಿಟಿಕಲ್ ಎಂಡೇಂಜರ್ ವರ್ಗೀಕರಿಸಲಾಗಿದೆ. ಹೌದಾ? ಇದು ಹೇಳಿಕೆ ಏನಪ್ಪ ಅಂದರೆ ತಪ್ಪಾದ ಹೇಳಿಕೆ. ಹೌದು, ಇದು ತಪ್ಪಾದ ಹೇಳಿಕೆ. ಇದು ಕೂಡ ಏನಪ್ಪ ಅಂದರೆ ತಪ್ಪಾದ ಹೇಳಿಕೆ. ಕೋಲಾರದ ಎಲೆ ಮೂಗಿನ ಬಾವಲಿಯನ್ನು ಭಾರತೀಯ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ 1992ರ ಅಡಿಯಲ್ಲಿ ಸಂರಕ್ಷಿಸಲಾಗಿದೆ. ಇದು ಸ್ಟೇಟ್ಮೆಂಟ್ ತಪ್ಪೈತೆ. ಹಂಗಾರೆ 2 ತಪ್ಪಿದಾವ. 2 ತಪ್ಪಿದ್ರೆ ಎ ಮತ್ತು ಬಿ 2 ತಪ್ಪಾದ ಹೇಳಿಕೆಯನ್ನು ಆರಿಸ್ರಿ ಅಂತ ಹೇಳಿದ್ರು. 2 ತಪ್ಪಿದಾವ. ಹಂಗಾರೆ ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 86 ಅಲ್ಲ 92 ನೋಡ್ರಿ. ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದೆ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವಂತಹ ಪೋರ್ಟಲ್ ಮಾಹಿತಿ ಕಣಜ. ಈ ಹಿಂದಿನ ಒಂದು ಕ್ವಶನಲ್ಲಿ ಬಂದಿತ್ತದು ಮಾಹಿತಿ ಕಣಜ. ಇನ್ನು ಕ್ವಶನ್ ನಂಬರ್ 93 ಕೆಳಗಿನ ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಹೌದಾ? ಇವೇನಪ್ಪ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ಸು. 93rd ಒನ್ನು ಹೌದಾ ಸಾಲ್ವ್ ಮಾಡಿಲ್ಲ ನಾನು, ಆಮೇಲೆ ಮಾಡಿ ಹಾಕ್ತೀನಿ. ಇದು 6th ಕ್ವಶನ್ ನಾನು ಬಿಡ್ತಾ ಇರೋದು. ಈ ಕೆಳಗಿನ ಸಾಫ್ಟ್ವೇರ್ಗಳಲ್ಲಿ ಯಾವುದು ಕ್ಷಯರೋಗಿಗಳ ಡಾಟಾಗೆ ಸಂಬಂಧಿಸಿದ ಸಾರ್ವತ್ರಿಕ ಪ್ರವೇಶದ ಮೇಲ್ವಿಚಾರಣೆಗೆ ಅವಕಾಶ ಕಲ್ಪಿಸುತ್ತದೆ? ಹೌದಾ? ಯಾವುದಪ್ಪ ಅಂದರೆ ನಿಕ್ಷಯ. ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು 95 ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು, ಎಲ್ಲ ಬಟ್ಟೆಗಳು ಡ್ರಾಯರ್ಗಳು, ಕೆಲವು ಡ್ರಾಯರ್ಗಳು ಅಲ್ಮೇರಾಗಳು. ಇದೇನಪ್ಪ ಅಂದರೆ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂಥ ನಿರ್ಣಯಗಳು. ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ, ಕೆಲವು ಹ್ಯಾಂಗರ್ಗಳು ಅಲ್ಮೇರಾಗಳಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ 2 ಏನಪ್ಪ ಅಂದರೆ ಸ್ಟೇಟ್ಮೆಂಟ್ಗಳು ಒಂದು ಇನ್ನೊಂದನ್ನು ಬೆಂಬಲಿಸ್ತವೆ. ಆಪ್ಷನ್ 3 ಏನಪ್ಪ ಅಂದರೆ 1 ಮತ್ತು 2 ನಿರ್ಣಯಗಳು ಬೆಂಬಲಿಸುವವು. ಇನ್ನು ಕ್ವಶನ್ ನಂಬರ್ 96 ಹೌದಾ ಏನಪ್ಪ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿದ್ದು. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ.
ಏನಪ್ಪ ಅಂದ್ರೆ ಆಪ್ಷನ್ ಬಿ 25. ಇನ್ನು ಕ್ವಶನ್ ನಂಬರ್ 97, 7 ವರ್ಷಗಳ ಹಿಂದೆ, ಹೌದಾ, 7 ವರ್ಷಗಳ ಹಿಂದೆ ನೀರಾಳ ವಯಸ್ಸು ಇದೇನಪ್ಪ ಅಂದ್ರೆ ಆಪ್ಷನ್ ಎ 23 ವರ್ಷ ಆಗ್ತದೆ. ಇನ್ನು ಕ್ವಶನ್ ನಂಬರ್ 98, ನೀಡಿರುವ ಏನಪ್ಪ ಅಂದರೆ ಬಾರ್ ರೇಖಾಚಿತ್ರ 2014 ಮತ್ತು 15 ಅದರ ಆಧಾರದ ಮೇಲೆ ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದರೆ 7:9 ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 99 ಏನಪ್ಪ ಅಂದರೆ ಒಂದು ನೀರಿನಲ್ಲಿ ಹೋಗುವಾಗ ಆಮೇಲೆ ಹೋಗುವಾಗ 5 ಗಂಟೆಗಳಲ್ಲಿ, ಬರುವಾಗ 8 ಗಂಟೆಗಳಲ್ಲಿ, ಇನ್ನು ನಿಶ್ಚಿತವಾದ ನೀರಿನಲ್ಲಿ 4.5 ಆಗಿದ್ದರೆ ಮನುಷ್ಯನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಎಷ್ಟಪ್ಪ ಅಂದರೆ 19.5 ಕಿಲೋಮೀಟರ್ ಪ್ರತಿ ಗಂಟೆ. ಇನ್ನು ನಿರೂಪಣೆಗಳನ್ನು ನಿಖರವಾಗಿ ಸರಿಪಡಿಸುವಂತಹ ರೀತಿಯಲ್ಲಿ ನೀಡಿರುವ ನಿರೂಪಣೆಯನ್ನು ಪರಿಪೂರ್ಣಗೊಳಿಸುವ ಸಲುವಾಗಿ ಅನುಕ್ರಮವಾಗಿ ಎಡದಿಂದ ಬಲಕ್ಕೆ ಅದೇ ಕ್ರಮದಲ್ಲಿ ಖಾಲಿ ಜಾಗಗಳಲ್ಲಿ ಈ ಕೆಳಕಂಡ ಯಾವ ಸಂಕೇತಗಳನ್ನು ಸೇರಿಸಬೇಕು? ಹೌದಾ, 3 ಜಾಗದಲ್ಲಿ ಇಲ್ಲಿಪ್ಪ ಅಂದರೆ ಡಿವೈಡ್ ಪ್ಲಸ್ ಇಂಟು ಸೇರಿಸಿದ್ರೆ ಆಪ್ಷನ್ 3 ಇದಕ್ಕೇನಪ್ಪ ಅಂದರೆ ರೈಟ್ ಆನ್ಸರ್ ಬರ್ತದೆ. ಇಷ್ಟು ಏನಪ್ಪ ಅಂದರೆ ನಿನ್ನೆ ನಡೆದಂತಹ PDO 2024 ನಾನ್ HK PDO ಪೇಪರ್ನ ಏನಪ್ಪ ಅಂದರೆ ಜನರಲ್ ಪೇಪರ್, ಫಸ್ಟ್ ಪೇಪರ್ ಜನರಲ್ ಪೇಪರ್ನ ಏನಪ್ಪ ಅಂದರೆ ಸಂಭವನೀಯ ಉತ್ತರಗಳು. ಅದರಲ್ಲಿ 6 ಪ್ರಶ್ನೆಗಳನ್ನು ನಾನು ಯಾವುದೇ ಕೀ ಉತ್ತರಗಳನ್ನ ಬಿಟ್ಟಿಲ್ಲ. ಅದು ಫೈನಲ್ ಆನ್ಸರ್ ಬಂದ ಮೇಲೆ ಅದರ ಫೈನಲ್ಲು ಕೊಟ್ಟಂಥ ಏನು ಈಗೇನು ಡಿಸ್ಕಸ್ ಮಾಡಿದ್ದೀನಿಲ್ಲ ಇದರಲ್ಲಿ ಏನಪ್ಪ ಅಂದರೆ ಆದಷ್ಟು ಬೇರೆ ಬೇರೆ ಸೋರ್ಸ್ಗಳನ್ನು ರೆಫರ್ ಮಾಡಿ ಕೀ ಆನ್ಸರ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಹೌದಾ, ಇವು ಏನಪ್ಪ ಅಂದರೆ ಈಗೇನು ಮಾಡ್ತಾಯಿದ್ದೀರಲ್ಲ ಈ ವಿಡಿಯೋಸು ಬರುವಂಥ ಎಕ್ಸಾಮ್ಗಳಲ್ಲಿ ಒಂದು ರೆಫರೆನ್ಸ್ ಪೇಪರ್ ಆಗ್ತದೆ, ಒಂದು ಕಡೆ ಸಿಗ್ತದೆ ಅನ್ನೋಂಥ ದೃಷ್ಟಿಯಿಂದ ಯೂಸ್ಫುಲ್ ಆಗ್ತದೆ. ಎಷ್ಟು ಜನ ನೋಡ್ತೀರ ಅದು ನಾಟ್ ಇಂಪಾರ್ಟೆಂಟ್ ನನಗೆ. ಆದರೆ ಇನ್ನೊಬ್ಬರಿಗೆ ಯಾರಿಗಾದರೂ ಇದರಿಂದ 1 ಮಾರ್ಕ್ಸ್ ತೊಗೊಳ್ಳಿಕ್ಕೂ ಸಹಾಯ ಆದರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.